ನಿನ್ನೆ ಏನು ಒಂದು ಹಿಂದಿ ಹುಡುಗಿ ಹಲ್ಲೆ ಮಾಡಿದಂತ ವಿಚಾರವಾಗಿ ಒಬ್ಬ ಕನ್ನಡಿಗ ಆಟೋ ಚಾಲಕನ ಮೇಲೆ ಸಾರ್ವಜನಿಕವಾಗಿ ಚಪ್ಪಲಿಯಲ್ಲಿ ಹೊಡೆದು ಹಲ್ಲೆ ಮಾಡಿರತಕ್ಕಂಥ ವಿಚಾರವಾಗಿ ನಿನ್ನೆ ಎಫ್ಐಆರ್ ಆಗಿದೆ. ಆಟೋ ಚಾಲಕರು ಮತ್ತೆ ಅವರ ಸಂಘಟಿತರು ಯಾರಿದ್ದಾರೆ ಬಂದು ಎಫ್ಐಆರ್ ಮಾಡಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಆ ಒಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಸಂಬಂಧಿಕರೊಬ್ಬರು ಕರೆ ಮಾಡಿ ದಯವಿಟ್ಟು ತಾವು ಸಹ ನಮಗೆ ಬೆಂಬಲ ಕೊಡಬೇಕಣ್ಣ ಅಂತ ಹೇಳಿದ ಮೇಲೆ ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಸಹ ನಾವು ಸ್ಟೇಷನ್ಗೆ ಬಂದು ಇದೀಗ ತಾನ ನಾವು ಇನ್ಸ್ಪೆಕ್ಟರ್ ಸಾಹೇಬರು ಜೊತೆಗೆ ಬಂದು ಯಾರು ನಿನ್ನೆ ಒಂದು ಕೇಸನ್ನು ಮಾಡಿರ್ತಕ್ಕಂಥ ಕಿಶನ್ ಅಂತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ನಾವು ಈ ಮೂಲಕ ನಮ್ಮ ತಂಡದ ಮುಖಾಂತರ ನಾವು 100 ಜನ ಒತ್ತಾಯ ಮಾಡಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಕೇಸನ್ನು ಇಲ್ಲಿಗೆ ಬಿಡಬಾರದು. ವಿಂಗ್ ಕಮಾಂಡರ್ ವಿಚಾರ ಆಯ್ತು, ಅದಕ್ಕೆ ಯಾವುದೇ ರೀತಿಯಾದ ತಾರ್ಕಿಕವಾದ ಅಂತ್ಯ ಆಗಲಿಲ್ಲ. ಮೊನ್ನೆ ಬ್ಯಾಂಕ್ ವಿಚಾರ ಆಯ್ತು, ಅದು ಎತ್ತಂಗಡಿ ಆಯ್ತು, ಬಟ್ ಅದಕ್ಕೂ ಒಂದು ಎಫ್ಐಆರ್ ಆಗಬೇಕಿತ್ತು. ಬಟ್ ಇದು ಅದೇ ರೀತಿ ಆಗಬಾರ್ದು. ಈಗ ಬಸ್ಸು ಮೊನ್ನೆ KSRTC ಬಸ್ಸಲ್ಲಿ ಚಾಕು ಆಗ್ತಾನೆ ಎಲ್ಲೋ ಬಿಹಾರದವನು, ಇಲ್ಲಿ ಇವತ್ತು ಚಪ್ಪಲಿ ಹೊಡಿತಾರೆ, ನಾಳೆ ಇನ್ನೇನೇನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ನನಗೆ ಈಗ ಒಳಗಡೆ ಹೋಗಿ ತಿಳಿದಂತ ಮಾಹಿತಿ ಏನಂತಂದ್ರೆ ಆಲ್ರೆಡಿ ಎಫ್ಐಆರ್ ಆಗಿದೆ. ಚಾರ್ಜ್ ಶೀಟ್ ನಾಳೆ ಹಾಕಿ ಅದನ್ನ ಜುಡಿಷರಿಗೆ ಅಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಂದು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸ ಆಗತ್ತೆ. ಇದು ಖಚಿತವಾದ ಮಾಹಿತಿ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಲೋಕೇಶ್ ಅವರು ಏನಿದ್ದಾರೆ ಆಟೋ ಚಾಲಕರು, ಅವರು ಕೋರ್ಟ್ಗೆ ಬಂದು ಅವ್ರದ್ದು ಏನೇನು ಎವಿಡೆನ್ಸ್ ಇದೆ ಎಲ್ಲ ಕೊಟ್ಟಾಗ ಖಂಡಿತವಾಗ್ಲೂ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ನಾನು ಆ ಮೂಲಕ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಡೆದಿರ್ತಕ್ಕಂಥದ್ದು ಒಂದ್ ರೀತಿ ಕೊಲೆ ಯತ್ನವೇ. ಇವತ್ತು ಸಣ್ಣದಾಗಿ ಕಪಾಲು ಕೊಡಿದ್ರೆ ಬಿದ್ದು ಸತ್ತೋಗ್ಬಿಡ್ತಾರೆ, ಅಂಥದ್ರಲ್ಲಿ ಯಾರೋ ರಸ್ತೆಯಲ್ಲಿ ನಿಂತ್ಕೊಂಡು ಈ ರೀತಿ ದೌರ್ಜನ್ಯ ಮಾಡಿದಾಗ ನೀವು ಆ ರೀತಿ ನೋಡ್ಕೊಂಡು ಅದ್ರ ಬಟ್ಟೆ ನಮ್ಮ ಕನ್ನಡಿಗರ ಧರ್ಮವೇ ಹಾಗೆ, ಯಾರೋ ಏನೋ ಮಾಡಿದ್ರು ಅಂತಂದ್ರೆ ಸ್ವಲ್ಪ ನಾವು ತಾಳ್ಮೆ ವಹಿಸ್ತೀವಿ. ಬಟ್ ಅವರಲ್ಲಿ ನಮ್ಮ ಹಂಗಿಲ್ಲ. ಇದೇ ಉಲ್ಟಾ ಏನಾದ್ರು ಅವ್ರ ರಾಜ್ಯಕ್ಕೆ ಹೋಗಿ ನಾವು ಚಪ್ಪಲಿ ಹೊಡೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಮರ್ರೆ ಮಾಡಕ್ ಬಿಡ್ತಿದ್ರು ಏನೋ ಗೊತ್ತಿಲ್ಲ ಅಲ್ಲಿಯವರು. ಬಟ್ ಇವತ್ತು ನಾವು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಬಂದು ಕೊಟ್ಟಿದ್ದೀವಿ ಸರ್. ತನಿಖೆ ಈಗ ಆಲ್ರೆಡಿ ನಿನ್ನೆ ಇವತ್ತಿಂದ ತನಿಖೆ ತುರ್ತಾಗಿ ಮಾಡ್ತಾ ಇದ್ದಾರೆ. ನಾನು ಆ ವಿಚಾರದಲ್ಲಿ ಅಭಿನಂದಿಸ್ತೀನಿ ನಮ್ಮ ಬೆಳಂದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ. ಸೊ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಜೊತೆಗೆ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸತಕ್ಕಂಥ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ, ದಯಮಾಡಿ ಆಕೆಗೆ ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿದೆ. ಏನ್ ಕಾನೂನು ಕ್ರಮ ಆಗಬೇಕು. ಜೊತೆಗೆ ಆಟೋ ಚಾಲಕನಿಗೆ ನ್ಯಾಯ ಅದಷ್ಟೇ, ಆಟೋ ಚಾಲಕನಿಗೆ ಅಷ್ಟೇ ಅಲ್ಲ ಅದು ನ್ಯಾಯ. ಈ ತರದ ಲಕ್ಷಾಂತರ ಆಟೋ ಚಾಲಕರು ಮತ್ತೆ ಈ ಡೆಲಿವರಿ ಬಾಯ್ಸ್ಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಪರೋಕ್ಷಕವಾಗಿ ನಾವೆಲ್ಲರೂ ಅವ್ರ ಜೊತೆಗಿದೀವಿ ಅನ್ನೋ ಸಂದೇಶವನ್ನು ಈ ಮೂಲಕ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ಏನು ಒಂದು ಹಿಂದಿ ಹುಡುಗಿ ಹಲ್ಲೆ ಮಾಡಿದಂತ ವಿಚಾರವಾಗಿ ಒಬ್ಬ ಕನ್ನಡಿಗ ಆಟೋ ಚಾಲಕನ ಮೇಲೆ ಸಾರ್ವಜನಿಕವಾಗಿ ಚಪ್ಪಲಿಯಲ್ಲಿ ಹೊಡೆದು ಹಲ್ಲೆ ಮಾಡಿರತಕ್ಕಂಥ ವಿಚಾರವಾಗಿ ನಿನ್ನೆ ಎಫ್ಐಆರ್ ಆಗಿದೆ. ಆಟೋ ಚಾಲಕರು ಮತ್ತೆ ಅವರ ಸಂಘಟಿತರು ಯಾರಿದ್ದಾರೆ ಬಂದು ಎಫ್ಐಆರ್ ಮಾಡಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಆ ಒಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಸಂಬಂಧಿಕರೊಬ್ಬರು ಕರೆ ಮಾಡಿ ದಯವಿಟ್ಟು ತಾವು ಸಹ ನಮಗೆ ಬೆಂಬಲ ಕೊಡಬೇಕಣ್ಣ ಅಂತ ಹೇಳಿದ ಮೇಲೆ ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಸಹ ನಾವು ಸ್ಟೇಷನ್ಗೆ ಬಂದು ಇದೀಗ ತಾನ ನಾವು ಇನ್ಸ್ಪೆಕ್ಟರ್ ಸಾಹೇಬರು ಜೊತೆಗೆ ಬಂದು ಯಾರು ನಿನ್ನೆ ಒಂದು ಕೇಸನ್ನು ಮಾಡಿರ್ತಕ್ಕಂಥ ಕಿಶನ್ ಅಂತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ನಾವು ಈ ಮೂಲಕ ನಮ್ಮ ತಂಡದ ಮುಖಾಂತರ ನಾವು 100 ಜನ ಒತ್ತಾಯ ಮಾಡಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಕೇಸನ್ನು ಇಲ್ಲಿಗೆ ಬಿಡಬಾರದು. ವಿಂಗ್ ಕಮಾಂಡರ್ ವಿಚಾರ ಆಯ್ತು, ಅದಕ್ಕೆ ಯಾವುದೇ ರೀತಿಯಾದ ತಾರ್ಕಿಕವಾದ ಅಂತ್ಯ ಆಗಲಿಲ್ಲ. ಮೊನ್ನೆ ಬ್ಯಾಂಕ್ ವಿಚಾರ ಆಯ್ತು, ಅದು ಎತ್ತಂಗಡಿ ಆಯ್ತು, ಬಟ್ ಅದಕ್ಕೂ ಒಂದು ಎಫ್ಐಆರ್ ಆಗಬೇಕಿತ್ತು. ಬಟ್ ಇದು ಅದೇ ರೀತಿ ಆಗಬಾರ್ದು. ಈಗ ಬಸ್ಸು ಮೊನ್ನೆ KSRTC ಬಸ್ಸಲ್ಲಿ ಚಾಕು ಆಗ್ತಾನೆ ಎಲ್ಲೋ ಬಿಹಾರದವನು, ಇಲ್ಲಿ ಇವತ್ತು ಚಪ್ಪಲಿ ಹೊಡಿತಾರೆ, ನಾಳೆ ಇನ್ನೇನೇನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ನನಗೆ ಈಗ ಒಳಗಡೆ ಹೋಗಿ ತಿಳಿದಂತ ಮಾಹಿತಿ ಏನಂತಂದ್ರೆ ಆಲ್ರೆಡಿ ಎಫ್ಐಆರ್ ಆಗಿದೆ. ಚಾರ್ಜ್ ಶೀಟ್ ನಾಳೆ ಹಾಕಿ ಅದನ್ನ ಜುಡಿಷರಿಗೆ ಅಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಂದು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸ ಆಗತ್ತೆ. ಇದು ಖಚಿತವಾದ ಮಾಹಿತಿ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಲೋಕೇಶ್ ಅವರು ಏನಿದ್ದಾರೆ ಆಟೋ ಚಾಲಕರು, ಅವರು ಕೋರ್ಟ್ಗೆ ಬಂದು ಅವ್ರದ್ದು ಏನೇನು ಎವಿಡೆನ್ಸ್ ಇದೆ ಎಲ್ಲ ಕೊಟ್ಟಾಗ ಖಂಡಿತವಾಗ್ಲೂ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ನಾನು ಆ ಮೂಲಕ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಡೆದಿರ್ತಕ್ಕಂಥದ್ದು ಒಂದ್ ರೀತಿ ಕೊಲೆ ಯತ್ನವೇ. ಇವತ್ತು ಸಣ್ಣದಾಗಿ ಕಪಾಲು ಕೊಡಿದ್ರೆ ಬಿದ್ದು ಸತ್ತೋಗ್ಬಿಡ್ತಾರೆ, ಅಂಥದ್ರಲ್ಲಿ ಯಾರೋ ರಸ್ತೆಯಲ್ಲಿ ನಿಂತ್ಕೊಂಡು ಈ ರೀತಿ ದೌರ್ಜನ್ಯ ಮಾಡಿದಾಗ ನೀವು ಆ ರೀತಿ ನೋಡ್ಕೊಂಡು ಅದ್ರ ಬಟ್ಟೆ ನಮ್ಮ ಕನ್ನಡಿಗರ ಧರ್ಮವೇ ಹಾಗೆ, ಯಾರೋ ಏನೋ ಮಾಡಿದ್ರು ಅಂತಂದ್ರೆ ಸ್ವಲ್ಪ ನಾವು ತಾಳ್ಮೆ ವಹಿಸ್ತೀವಿ. ಬಟ್ ಅವರಲ್ಲಿ ನಮ್ಮ ಹಂಗಿಲ್ಲ. ಇದೇ ಉಲ್ಟಾ ಏನಾದ್ರು ಅವ್ರ ರಾಜ್ಯಕ್ಕೆ ಹೋಗಿ ನಾವು ಚಪ್ಪಲಿ ಹೊಡೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಮರ್ರೆ ಮಾಡಕ್ ಬಿಡ್ತಿದ್ರು ಏನೋ ಗೊತ್ತಿಲ್ಲ ಅಲ್ಲಿಯವರು. ಬಟ್ ಇವತ್ತು ನಾವು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಬಂದು ಕೊಟ್ಟಿದ್ದೀವಿ ಸರ್. ತನಿಖೆ ಈಗ ಆಲ್ರೆಡಿ ನಿನ್ನೆ ಇವತ್ತಿಂದ ತನಿಖೆ ತುರ್ತಾಗಿ ಮಾಡ್ತಾ ಇದ್ದಾರೆ. ನಾನು ಆ ವಿಚಾರದಲ್ಲಿ ಅಭಿನಂದಿಸ್ತೀನಿ ನಮ್ಮ ಬೆಳಂದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ. ಸೊ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಜೊತೆಗೆ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸತಕ್ಕಂಥ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ, ದಯಮಾಡಿ ಆಕೆಗೆ ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿದೆ.
ಏನ್ ಕಾನೂನು ಕ್ರಮ ಆಗಬೇಕು, ಜೊತೆಗೆ ಆಟೋ ಚಾಲಕನಿಗೆ ನ್ಯಾಯ ಅದಷ್ಟೇ, ಆಟೋ ಚಾಲಕನಿಗೆ ಅಷ್ಟೇ ಅಲ್ಲ ಅದು ನ್ಯಾಯ. ಈ ತರದ ಲಕ್ಷಾಂತರ ಆಟೋ ಚಾಲಕರು ಮತ್ತೆ ಈ ಡೆಲಿವರಿ ಬಾಯ್ಸ್ಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಪರೋಕ್ಷಕವಾಗಿ ನಾವೆಲ್ಲರೂ ಅವ್ರ ಜೊತೆಗಿದೀವಿ ಅನ್ನೋ ಸಂದೇಶವನ್ನು ಮೂಲಕ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ಏನೋ ಒಂದು ಹಿಂದಿ ಹುಡುಗಿ ಹಲ್ಲೆ ಮಾಡಿದಂತ ವಿಚಾರವಾಗಿ ಒಬ್ಬ ಕನ್ನಡಿಗ ಆಟೋ ಚಾಲಕನ ಮೇಲೆ ಸಾರ್ವಜನಿಕವಾಗಿ ಚಪ್ಪಲಿಯಲ್ಲಿ ಹೊಡೆದು ಹಲ್ಲೆ ಮಾಡಿರ್ತಕ್ಕಂಥ ವಿಚಾರವಾಗಿ ನಿನ್ನೆ ಎಫ್ಐಆರ್ ಆಗಿದೆ. ಆಟೋ ಚಾಲಕರು ಮತ್ತೆ ಅವರ ಸಂಘಟಿತರು ಯಾರಿದ್ದಾರೆ ಬಂದು ಎಫ್ಐಆರ್ ಮಾಡಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಆ ಒಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಸಂಬಂಧಿಕರೊಬ್ಬರು ಕರೆ ಮಾಡಿ ದಯವಿಟ್ಟು ತಾವು ಸಹ ನಮಗೆ ಬೆಂಬಲ ಕೊಡಬೇಕಣ್ಣ ಅಂತ ಹೇಳಿದ ಮೇಲೆ ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಸಹ ನಾವು ಸ್ಟೇಷನ್ಗೆ ಬಂದು ಇದೀಗ ತಾನ ನಾವು ಇನ್ಸ್ಪೆಕ್ಟರ್ ಸಾಹೇಬರು ಜೊತೆಗೆ ಬಂದು ಯಾರು ನಿನ್ನೆ ಒಂದು ಕೇಸನ್ನು ಮಾಡಿರ್ತಕ್ಕಂಥ ಕಿಶನ್ ಅಂತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ನಾವು ಈ ಮೂಲಕ ನಮ್ಮ ತಂಡದ ಮುಖಾಂತರ ನಾವು 100 ಜನ ಒತ್ತಾಯ ಮಾಡಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಕೇಸನ್ನು ಇಲ್ಲಿಗೆ ಬಿಡಬಾರದು. ವಿಂಗ್ ಕಮಾಂಡರ್ ವಿಚಾರ ಆಯ್ತು, ಅದಕ್ಕೆ ಯಾವುದೇ ರೀತಿಯಾದ ತಾರ್ಕಿಕವಾದ ಅಂತ್ಯ ಆಗಲಿಲ್ಲ. ಮೊನ್ನೆ ಬ್ಯಾಂಕ್ ವಿಚಾರ ಆಯ್ತು, ಅದು ಎತ್ತಂಗಡಿ ಆಯ್ತು, ಬಟ್ ಅದಕ್ಕೂ ಒಂದು ಎಫ್ಐಆರ್ ಆಗಬೇಕಿತ್ತು. ಬಟ್ ಇದು ಅದೇ ರೀತಿ ಆಗಬಾರ್ದು. ಈಗ ಬಸ್ಸು ಮೊನ್ನೆ KSRTC ಬಸ್ಸಲ್ಲಿ ಚಾಕು ಹಾಕ್ತಾನೆ ಎಲ್ಲೋ ಬಿಹಾರದವನು, ಇಲ್ಲಿ ಇವತ್ತು ಚಪ್ಪಲಿ ಹೊಡಿತಾರೆ, ನಾಳೆ ಇನ್ನೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ನನಗೆ ಈಗ ಒಳಗಡೆ ಹೋಗಿ ತಿಳಿದಂತ ಮಾಹಿತಿ ಏನಂತಂದ್ರೆ ಆಲ್ರೆಡಿ ಎಫ್ಐಆರ್ ಆಗಿದೆ. ಚಾರ್ಜ್ ಶೀಟ್ ನಾಳೆ ಹಾಕಿ ಅದನ್ನ ಜುಡಿಷಿಯರಿಗೆ ಅಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಂದು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸ ಆಗತ್ತೆ. ಇದು ಖಚಿತವಾದ ಮಾಹಿತಿ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಲೋಕೇಶ್ ಅವರು ಏನಿದ್ದಾರೆ ಆಟೋ ಚಾಲಕರು, ಅವರು ಕೋರ್ಟ್ಗೆ ಬಂದು ಅವ್ರದ್ದು ಏನೇನು ಎವಿಡೆನ್ಸ್ ಇದೆ ಎಲ್ಲ ಕೊಟ್ಟಾಗ ಖಂಡಿತವಾಗ್ಲೂ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ನಾನು ಆ ಮೂಲಕ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಡೆದಿರ್ತಕ್ಕಂಥದ್ದು ಒಂದ್ ರೀತಿ ಕೊಲೆ ಯತ್ನವೇ. ಇವತ್ತು ಸಣ್ಣದಾಗಿ ಕಪಾಲು ಕೊಡಿದ್ರೆ ಬಿದ್ದು ಸತ್ತೋಗ್ಬಿಡ್ತಾರೆ, ಅಂಥದ್ರಲ್ಲಿ ಯಾರೋ ರಸ್ತೆಯಲ್ಲಿ ನಿಂತ್ಕೊಂಡು ಈ ರೀತಿ ದೌರ್ಜನ್ಯ ಮಾಡಿದಾಗ ನೀವು ಆ ರೀತಿ ನೋಡ್ಕೊಂಡು ಅಂದ್ರೆ ಬಟ್ ನಮ್ಮ ಕನ್ನಡಿಗರ ಧರ್ಮವೇ ಹಾಗೆ, ಯಾರೋ ಏನೋ ಮಾಡಿದ್ರು ಅಂತಂದ್ರೆ ಸ್ವಲ್ಪ ನಾವು ತಾಳ್ಮೆ ವಹಿಸ್ತೀವಿ. ಬಟ್ ಅವರಲ್ಲಿ ನಮ್ಮ ಹಂಗಿಲ್ಲ. ಇದೇ ಉಲ್ಟಾ ಏನಾದ್ರು ಅವ್ರ ರಾಜ್ಯಕ್ಕೆ ಹೋಗಿ ನಾವು ಚಪ್ಪಲಿ ಹೊಡೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಮರ್ರೆ ಮಾಡಕ್ ಬಿಡ್ತಿದ್ರು ಏನೋ ಗೊತ್ತಿಲ್ಲ ಅಲ್ಲಿಯವರು. ಬಟ್ ಇವತ್ತು ನಾವು ಆ ಕೆಲಸವನ್ನ ಮಾಡ್ತಾ ಇಲ್ಲ, ಕಾನೂನು ಪ್ರಕಾರವಾಗಿ ಬಂದು ಕೊಟ್ಟಿದ್ದೀವಿ ಸರ್. ತನಿಖೆ ಈಗ ಆಲ್ರೆಡಿ ನಿನ್ನೆ ಇವತ್ತಿಂದ ತನಿಖೆ ತುರ್ತಾಗಿ ಮಾಡ್ತಾ ಇದ್ದಾರೆ. ನಾನು ಆ ವಿಚಾರದಲ್ಲಿ ಅಭಿನಂದಿಸ್ತೀನಿ ನಮ್ಮ ಬೆಳ್ಳಂದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ. ಸೊ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಜೊತೆಗೆ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸತಕ್ಕಂಥ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ, ದಯಮಾಡಿ ಆಕೆಗೆ ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಏನ್ ಕಾನೂನು ಕ್ರಮ ಆಗಬೇಕು, ಜೊತೆಗೆ ಆಟೋ ಚಾಲಕನಿಗೆ ನ್ಯಾಯ ಅದಷ್ಟೇ, ಆಟೋ ಚಾಲಕನಿಗೆ ಅಷ್ಟೇ ಅಲ್ಲ ಅದು ನ್ಯಾಯ. ಈ ತರದ ಲಕ್ಷಾಂತರ ಆಟೋ ಚಾಲಕರು ಮತ್ತೆ ಈ ಡೆಲಿವರಿ ಬಾಯ್ಸ್ಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಪರೋಕ್ಷಕವಾಗಿ ನಾವೆಲ್ಲರೂ ಅವ್ರ ಜೊತೆಗಿದೀವಿ ಅನ್ನೋ ಸಂದೇಶವನ್ನು ಮೂಲಕ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.